ಅಡ್ವೊಕೇಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದ. ಫಸ್ಟು ಈಗ ನಿಮ್ಮ ಆಫೀಸ್ 10 ಗಂಟೆಗೆ ಓಪನ್ ಮಾಡಬೇಕಿಲ್ವ? ಈಗ ಟೈಮ್ ಎಷ್ಟಾಗಿದೆ? 10:30 ಆಗಿದೆ ಇಲ್ವಾ? ನಿಮ್ಮ ಆಫೀಸ್ ಓಪನ್ ಮಾಡೋದಕ್ಕೆ ಇವರು ಬಿಟ್ಟಿಲ್ಲ, ಅಡ್ಡ ಬಂದಿದ್ದಾರೆ. ನೀವು ಏನಾದರೂ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ನಾವು ಪೊಲೀಸ್ ಸ್ಟೇಷನಲ್ಲಿ ನೆನ್ನೆ ಹೇಳಿದ್ದೀವಿ. ಏನೂ ರೈಟಿಂಗ್ನಲ್ಲಿ ಕೊಟ್ಟಿದ್ದೀರಾ, ಬಾಯ್ನಲ್ಲಿ ಹೇಳಿದ್ದೀರಾ? ರೈಟಿಂಗ್ನಲ್ಲಿ ಇವರು ಈ ಥರ ಧರಣಿ ಮಾಡ್ತಾರೆ ಅಂತ ಕೊಟ್ಟಿದ್ದೀರಾ? ನಮಗೆ ಮೆಮೊರಂಡಮ್ ಕೊಟ್ಟಿದ್ದಾರೆ. ಹಾಂ, ಅದ್ರ ಪ್ರಕಾರ ನೀವು ಪ್ರೊಟೆಕ್ಷನ್ ಕೊಡಬೇಕು ಅಂತ ಪ್ರೊಟೆಕ್ಷನ್ ಕೊಡಬೇಕಂತ ಕೇಳಿದಿರಿ, ಓಪನ್ ಮಾಡಬೇಕಂತ ಕೇಳಿಲ್ಲ. ಓಪನ್ ಮಾಡಬೇಕು ಅಂತ ಮತ್ತು ನೀವು ಅಧಿಕಾರಿ ಇಲ್ವಾ? ಸರ್ಕಾರ ಅಧಿಕಾರಿ. ಎಲ್ಲ ಅಡ್ಡ ಇರೋದ್ರಿಂದ ಜನಗಳನ್ನ ದಾಟಿ ಕಂಪ್ಲೇಂಟ್ ಕೊಡಿ, ಅವ್ರ ಮೇಲೆಲ್ಲ ಅರೆಸ್ಟ್ ಮಾಡಲಿ. ನಮ್ಮ ರೀಜನಲ್ ಮ್ಯಾನೇಜರ್ ಬರ್ತಾ ಇದ್ದಾರೆ, ಅವರು ಫೋನ್ ಮಾಡಿದ್ದೀನಿ. ಹಾಂ, ಅವ್ರು ಬಂದ ತಕ್ಷಣ ಕಂಪ್ಲೇಂಟ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರಾ? ಆಕ್ಷನ್ ತಗೊಳ್ತಾರೆ ಸರ್. ನೀವು ನಮ್ಮ ಕಚೇರಿಗೆ, ನಮ್ಮ ಬ್ಯಾಂಕ್ಗೆ ಅಡ್ಡ ಮಾಡಿ ಜನ ತೊಂದರೆ ಮಾಡ್ತಾ ಇದ್ದಾರನು, ನೀವು ಕೇಸ್ ಕೊಟ್ಟಿದ ಮೇಲೆ ಅವರು ಇವ್ರ ಮೇಲೆ FIR ಹಾಕಬೇಕಾ ಇಲ್ವಾ? ಅರೆಸ್ಟ್ ಮಾಡಬೇಕಿಲ್ವಾ? ಏನು ಹರಿ ಸರ್? ರಾಂಗ್ಫುಲ್ ರಿಸ್ಟೇನ್ಮೆಂಟ್ ಅಂತ. ಎಸ್, ರಾಂಗ್ಫುಲ್ ತಾನೆ. ಟ್ರೆಸ್ಪಾಸಿಂಗ್ ಆ್ಯಂಡ್ ಕ್ಲೋಸಿಂಗ್, ದೀಸ್ ಆರ್ ಆಲ್ ರಾಂಗ್ಫುಲ್ ಅಟೆಂಪ್ಟ್. ಯಾತಕ್ಕೆ ನೀವು ಕೊಟ್ಟಿಲ್ಲ ಮ್ಯಾನೇಜರ್ ಆಗಿರೋರು? ಏನು ಮ್ಯಾನೇಜರ್ ಅವರೇ? ಹೀಗೆ ಪೊಲೀಸ್ ಅವರು ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದಾರಾ ಇಲ್ಲ ಜನಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರಾ? ಎಲ್ರಿಗೂ ಹೆಂಗೆ ಕೊಡೋಕ್ಕಾಗುತ್ತೆ ರೀ? ಕಲ್ರಿಗೂ ರಕ್ಷಣೆ ಕೊಡಬೇಕು ಅವರು. ಹಾಂ, ಇದರಲ್ಲಿ ಯಾರು ಕಳ್ಳರು? ಬ್ಯಾಂಕ್ ಆಫೀಸರ್ನ ಇಲ್ಲ ದುಡ್ಡು ಹಾಕಿರೋರ? ಹೇಳಿ, ಇದ್ದಾರೆ ಎಸ್ ಇವರು, ಕೇಸ್ ಬುಕ್ ಮಾಡೋಕ್ಕೆ ಹೇಳಿ. ನಿಮ್ಮದು ನ್ಯಾಯ ತಾನೇ, ತಾವು ಅಧಿಕಾರಿ ತಾನೇ. ನಿಮ್ಮ ಕೆಲಸಕ್ಕೆ ಅಡ್ಡ ಬರೋರ ಮೇಲೆ ಕೇಸ್ ಕೊಡಬೇಕಾ ಇಲ್ವಾ? ಕೊಡ್ರಿ, ಹೋಗಲಿ ಪಾಪ, ಅವ್ರ ಮೇಲೆಲ್ಲ FIR ಆಗಲಿ, ಕೋರ್ಟಿಗೆ ಬರಲಿ ಇಲ್ವಾ? ಕೊಡಬೇಕು. ಅದು ನೀವು ಮಾಡಿಲ್ಲ ಒಂದೇ. ಈಗ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಮೇಲೆ, ನಮ್ಮ ಒಡವೆಲ್ಲ ತಿನ್ಬಿಟ್ಟು ಸಂತೋಷವಾಗಿ ಕೂತ್ಕೊಂಡಿದ್ದಾರೋ, ನಮ್ಗೆ ಅನ್ಯಾಯ ಮಾಡಿದ್ದಾರೋ, ನಮ್ಗೆ ಕೇಳಿದರೆ ಕೇರೆ ಮಾಡೋದಿಲ್ಲ, ನೆಗ್ಲಿಜೆನ್ಸಿ, ಕೇರ್ಲೆಸ್ನೆಸ್, ಇಗ್ನೋರಿಂಗ್, ಇದೆಲ್ಲ ಆಗ್ತಾರೆ ನಮ್ಮ ಸೀನಿಯರ್. ನಾವು ಕೂಡ ಕಂಪ್ಲೇಂಟ್ ಮೇಲೆ ಪೊಲೀಸ್ ಅವರು ನಿಮ್ಮ ಮೇಲೆ FIR ಹಾಕಬೇಕು. ಸಂಬಂಧನಾ? ಕರೆಕ್ಟಾ ಸರ್? ನಾವು ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು FIR ಹಾಕಬೇಕಲ್ವಾ? ನೀವೆಂಥ ಅಧಿಕಾರನಾಗ್ರಿ. ಈಗ ನಿಮ್ಮ ರೀಜನಲ್ ಮ್ಯಾನೇಜರ್ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಇನ್ಕ್ಲೂಡಿಂಗ್ ಯು. FIR ಮಾಡಿಬಿಡೋಣ ಅಷ್ಟೇ. ಈ ರೇಟ್ ಪ್ರಕಾರ ಅವ್ರ ಗೋಲ್ಡ್ ಕೇಳಿಲ್ಲ, ಈ ರೇಟ್ ಪ್ರಕಾರ ಎಲ್ಲ ಕೇಳಿಲ್ಲ, ಅವ್ರದ್ದು ಗೋಲ್ಡ್ ಬೇಕಂತ ಕೇಳಿದ್ದಾರೆ. ನೀವು ದುಡ್ಡು ಎಕ್ಸ್ಟ್ರಾ ಕೊಡೋದಲ್ಲ, ಅವ್ರು ಏನೋ ಕೇಳಿಲ್ಲ ಪಾಪ. ಅರ್ಥ ಆಯ್ತಾ? ಅವ್ರು ಯಾವುದೋ ಇಂಟ್ರೆಸ್ಟ್ ಮಾಡಿಕೊಡಿ ಇದೆಲ್ಲ ಕೇಳಿಲ್ಲ. ಆ ಗೋಲ್ಡ್ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ. ಅವ್ರ ಅತ್ತೆ ಕೊಟ್ಟಿದ್ದಾರೋ, ಅವ್ರ ತಾತ ಕೊಟ್ಟಿದ್ದಾರೋ, ಅವ್ರ ತಾಯಿ ಕೊಟ್ಟಿದ್ದಾರೋ, ಅದು ಗೋಲ್ಡ್ ನಮ್ಗೆ ಬೇಕು. ಎಲ್ಲಿ ಕಳ್ತನ ಮಾಡಿರೋನು ಬೆಂಗಳೂರಿನಲ್ಲಿ ಮಾಡಿ ಕಳ್ತನ KGF ಬಂದು ತೋರಿಸ್ತಾನು ಮಾರ್ವಾಡಿಗೆಲ್ಲ, ಇವ್ರ ಅಂಗಡಿಯಲ್ಲಿ ಕೊಟ್ಟಿದ್ದೆ ನಾನು. ಏನು ಸರ್? ಸುಮಾರು ಕೇಸ್ ನಾನೇ ಅಟೆಂಡ್ ಮಾಡಿದ್ದೆ. ನಾವು ಪೊಲೀಸ್ ಅವರು ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ CCB ಅವರು. ಅವ್ರು ತಗೊಂಡು ಬಂದ ತಕ್ಷಣ ಇಲ್ಲಿ ಲೋಕಲ್ ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು. ಅವ್ರು ಹಂಗೆ ಕೇಳೋದಿಲ್ಲ. ಲೋಕಲ್ ಪೊಲೀಸ್ ಅವ್ರ ಹತ್ರ ಕೇರ್ ಮಾಡೋದಿಲ್ಲ. ಅವರು ಸೀದಾ ಬರ್ತಾರೆ, ಅವ್ನು ಕರ್ಕೊಂಡು ಬಂದು ಅಂಗಡಿಗೆಲ್ಲ ತೋರಿಸ್ತೀವಿ ನಿಲ್ತಾರೋ. ಒಂದು ಸಲ ಈ ಥರ ತೋರಿಸಿ ನಾವು ಜಡ್ಜಸ್ ಹತ್ರ ಮಾತಾಡಿ ಜಡ್ಜಸ್ಗಳೆಲ್ಲ ಕರ್ಕೊಂಡು ಬಂದು ಆಚಾರ್ಯ ಸ್ಟ್ರೀಟ್ನಲ್ಲಿ ನಮ್ಮ ಲೋಕಲ್ ಪೊಲೀಸ್ ರೆಸ್ಪೆಕ್ಟ್ ಕೊಡಬೇಕು. ಅವ್ರು ಕೊಟ್ಟಿಲ್ಲ, ಸೀದಾ ಬರೋರನ್ನ ನಾವು ಅಲೋ ಮಾಡೋದಿಲ್ಲ, ಇವ್ರ ಮೇಲೆ FIR ಮಾಡಿ ಹೇಳಿದ್ದೇನೆ ನಾನು. ಬೆಂಗಳೂರು CCB ಪೊಲೀಸವ್ರ ಮೇಲೆ FIR ಮಾಡಿ ಹೇಳಿದ್ದೇನು. ಅವ್ರು ಏನು ಮಾಡ್ತಾರಂದರೆ, ಯಾವನು ಸೌಕಾರ ಮಾರ್ವಾಡಿಗಳಿದ್ದಾರೆ ಅವ್ನ ಅಂಗಡಿ ತೋರಿಸ್ಬಿಡ್ರಿ ಹೇಳ್ತಾರೆ. ದಟ್ ಈಸ್ ಒನ್ ಟೈಪ್ ಆಫ್ ರಾಕೆಟ್. ಇದು ಆ ಥರ ಏನಿಲ್ಲ. ಕಳ್ತನ ಮಾಡಿರೋ ನಿಮ್ಮ ಅಧಿಕಾರಿ ಇಲ್ವಾ? ಅರೆಸ್ಟ್ ಮಾಡಿದ್ರೆ ನಾವ್ರನ್ನ ಅರೆಸ್ಟ್ ಮಾಡಿ ಬೇಲ್ನಲ್ಲಿದ್ದಾರಾ? ಈಗ ಸಸ್ಪೆಂಡ್ ಆಗಿದ್ದಾರಾ? ಎಷ್ಟು ದಿವಸ ಅವನಲ್ಲಿ ಕೊಡ್ತೀವಿ ಹೇಳಿದ್ರಿ ಅವತ್ತು ಅರೆಸ್ಟ್ ಮಾಡಿರೋ ಟೈಮ್ನಲ್ಲಿ? ಕೋರ್ಟ್ಲ ಪ್ರೊಡ್ಯೂಸ್ ಮಾಡಿದ್ದೀರಾ? ಹೌದು ಸರ್, ನೀವು ತಾನೇ ಅಧಿಕಾರಿ. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದಿರಿ, ಅವನೇ ಸಸ್ಪೆಂಡ್ ಮಾಡಿದಿರಿ. ನಿಮ್ಮ ಸಸ್ಪೆಂಡ್ ಮಾಡೋದಕ್ಕೆ ಮುಂದೆ ಅವನ ಹತ್ರ ಸ್ಟೇಟ್ಮೆಂಟ್ ತೊಗೊಂಡ್ರಾ? ಎಷ್ಟು ದಿವಸನಲ್ಲಿ ಕೊಡ್ತೀವಿ, ಎಲ್ಲಿ ಸೇಲ್ ಮಾಡಿದಿರಿ, ಯಾವ ಅಂಗಡಿ ಹತ್ರ ಕೊಟ್ಟಿದ್ದೀರಿ,
ಎಷ್ಟು ಒಡವೆಗಳು ಕೊಟ್ಟಿದ್ದನ್ನು ಕೇಳಿದ್ದೀರಾ? ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಇಲ್ವಾ? ಸರ್ ಗೋಲ್ಡ್ ಆಲ್ರೆಡಿ ರಿಕವರಿ ಆಗೋಗಿದೆ ಸರ್. ಯಾವನ ಮೇಲೆ ಯಾವ್ದು ಕೇಸ್ ಮಾಡಿಲ್ಲ. ಯಾವನು ತಗೊಂಡಿದ್ದಾನೋ ಗೋಲ್ಡು, ಯಾವನು ಕಲ್ತನ ಮಾಡಿರೋ ಗೋಲ್ಡ್ ತಗೊಂಡಿದ್ದಾನೋ ಅವನ ಮೇಲೆ FIR ಆಗಿರಬೇಕು ನೀವು. ಆಗಿದೆ ಸರ್. ಯಾರ ಮೇಲೆ? ಅವರು ಮಂಜುನಾಥ್ ಎಲ್ಲಿದ್ದಾರೆ ಅವರು? ಅವನು ಎಲ್ಲಿ ಮಾರದ ಅವನ ಮಾಲಕ್ಕೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸರ್. ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಗೋಲ್ಡ್ ರಿಕವರಿ ಆಗಿದೆ. ಅಮೌಂಟ್ ಸೆಟಲ್ ಮಾಡಿದ್ದಾರೆ ಸರ್. ಕಳ್ಳ ಬಂದು ಬ್ಯಾಂಕ್ ಅವರಿಗೆ ಅಮೌಂಟ್ ಕೂಡ ಸೆಟಲ್ ಮಾಡಿದ್ದಾರೆ. ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಗೋಲ್ಡ್ ರಿಕವರಿ ಆಗಿದೆ. ಒಂದು ಕಳ್ಳ ಬಂದು ಅಮೌಂಟ್ ಸೆಟಲ್ ಮಾಡಿದ್ದಾರೆ ಬ್ಯಾಂಕ್ ಅವ್ರಿಗೆ. ಈಗ ಯಾವನು ತಗೊಂಡು ಹೋಗೋದಾನೋ, ಎಲ್ಲಿ ಸೇಲ್ ಮಾಡಿದಾನೋ, ರಿಸೀವರ್ ಇದ್ದಾನೆ, ಅವನ ಮೇಲೆ ಕೇಸ್ ಬುಕ್ ಮಾಡಬೇಕಂತ ನೀವು ಕೊಟ್ಟಿದ್ದೀರಾ ಪೊಲೀಸ್ ಅವ್ರಿಗೂ? ನಮಗೆ ಅದ್ರ ಬಗ್ಗೆ ಏನು ನಿಮ್ಮ ಕ್ಯಾರೇ ಇಲ್ವಾ ಇವ್ರ ಬಗ್ಗೆ? ಸ್ವಲ್ಪನೂ ಕ್ಯಾರ್ ಇಲ್ಲ ಅಂತ ಅರ್ಥ ಆಗುತ್ತೆ. ಲೆಕ್ಕದಲ್ಲಿ ಇವ್ರಿಗೆ ಬ್ಯಾಂಕ್ನವ್ರಿಗೆ ಲಾಭನೇ ಸರ್ ನಮ್ಮ ಒಡವೆ ಓದಿದ್ರಿಂದ. ಯಾಕಂದ್ರೆ 4,700 ಇವ್ರು ನಮ್ಗೆ ಕೊಡ್ತಾ ಇರೋದು. ಇವಾಗ 5,450 ಇರುತ್ತೆ, ಹೌದಲ್ವಾ? ಈಗ ನಮಗೆ ಕಮ್ಮಿ ಹಣ ಕೊಟ್ಬಿಟ್ಟು ಅವ್ರ ಹತ್ರ ರಿಕವರಿ ಬ್ಯಾಂಕ್ ಇರೋದು ಲಾಭ ತಗೊಳ್ಳೋದು ಕೇಸಮ್ಮ. ಇಲ್ಲ ಅವ್ರು ಬ್ಯಾಂಕ್ ಇರೋದೇ ಲಾಭ ತಗೊಳ್ಳೋದಕ್ಕೆ, ಕಡಿಮೆ ಬಡ್ಡಿ ಕೊಟ್ಟು. ನಮ್ಮ ಥರ ಇರೋರು ಯಾರಾದ್ರು ಬ್ಯಾಂಕ್ಲಿ ಡೆಪಾಸಿಟ್ ಮಾಡಿದರೆ ನಮಗೂ 8 ಕೊಟ್ಟು ಅವರು 1.5 ರೂಪಾಯಿ ಕೊಡೋದು. ಅದು ಬ್ಯಾಂಕ್ ರೂಲ್. ಏನು ಕಳ್ಳತನ ಮಾಡಿ ಇಲ್ಲ ಅದು ಬ್ಯಾಂಕ್ ರೂಲ್. ಈಗ ನಮಗೆ ಯಾವ ರೇಟ್ ಹೋಗುತ್ತದು. ಈಗ 3,000 ಕಡಿಮೆ ಬಂದುಬಿಟ್ರೆ ಏನು ಮಾಡ್ತೀರಿ? ಈಗ 1 ಗ್ರಾಮ್ 3,000 ಬಂದುಬಿಟ್ರೆ ಏನು ಮಾಡ್ತೀರಿ? ಗೋಲ್ಡ್ ಕೊಡ್ತೀರಿ ತಾನೆ ಅವತ್ತು? ನಿಮ್ಮದು ದುಡ್ಡು ಬೇಕಾ ಗೋಲ್ಡ್ ಬೇಕಾ ಅಂತ ಕೇಳ್ತೀರಿಲ್ವಾ? ಏನಾರಿ ಸರ್? ಒಂದು ನಿಮಿಷ ಇರಮ್ಮ, ಒಂದು ನಿಮಿಷ ನಾನು ಮಾತಾಡೋದು ಸ್ವಲ್ಪ ಗಮನಿಸ್ಕೋ. ಈಗ ಅದು 5,000 ಮೇಲೆ ಹೋಗಿದೆ. ಈಗ 5,000 ಮೇಲೆ ಹೋಗಿದೆ, 6,000 ಮೇಲೆ ಹೋಗಿದೆ, 8,000 ಹೋಗಿದೆ, 10,000 ಹೋಗಿದೆ. ನಮ್ಗೆ ಬೇಡ, ಆ ಲಾಭ ಎಲ್ಲ ನೀವೇ ಇಟ್ಕೊಳ್ಳಿ. ನಮಗೂ ಗೋಲ್ಡ್ ಬೇಕು. ನೀವು ಗೋಲ್ಡ್ ಕೊಡ್ತೀರೋ, ಉಮಾ ಗೋಲ್ಡ್ ಕೊಡ್ತೀರೋ? ಏನೋ ನಿಮ್ಮ ಅಬ್ಸರ್ವೇಷನ್ ಒಳಗಡೆ ಇದ್ದಾರೆ. ಏನು ಸರ್? ಅಪ್ರೈಸರ್ ಇರ್ತಾರೆ ತಾನೆ ಒಳಗಡೆ, ಮಾಡಿಕೊಡಿ. ಇಲ್ಲಾಂದರೆ ಹೀಗೆ ಎಷ್ಟು ಜನ ಇದ್ದೀರಿ ನೀವು? ನಮ್ಮ ಆಫೀಸ್ನಲ್ಲಿ ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡ್ತೀವಿ ನಾವು. ನೀವೆಲ್ಲ ಒಬ್ಬೊಬ್ರ ಮೇಲೆ ನಿಮ್ಮ ಅಕೌಂಟ್ ನಂಬರು, ಎಷ್ಟು ಒಡವೆ ಇಟ್ಟಿದ್ದೀರಿ ಎಲ್ಲ ಪಟ್ಟಿ ಮಾಡಿಕೊಡಿ. ನಾವು ಕಂಪ್ಲೇಂಟ್ ಟೈಪ್ ಮಾಡ್ತೀವಿ, SP ಕಳಿಸ್ತೀವಿ. ಈ ಕಂಪ್ಲೇಂಟ್ನಲ್ಲಿ ನಿಮ್ಮ ರೀಜನಲ್ ಮ್ಯಾನೇಜರ್ ಸೇರಿಸ್ತೀವಿ. ಏನು ಸರ್? ನೆಗ್ಲಿಜೆನ್ಸ್ ಆಫ್ ಯುವರ್ ಡ್ಯೂಟಿ, ಇಗ್ನೋರಿಂಗ್ ದ ಪೀಪಲ್, ಲಾ ವಿಲ್ ನಾಟ್ ಪರ್ಮಿಟ್ ಯು ಟು ವರ್ಕ್ ಹಿಯರ್. ಏನು ಹೇಳ್ತೀರಿ? ನಾನು ಈಗ ಬಂದಿದ್ದೇನೆ ಸರ್, ಈಗ ಕೊಲೆ ಮಾಡಿಬಿಟ್ಟಿದ್ದಾರಪ್ಪ ಲಾಸ್ಟ್ ತಿಂಗಳು. ಟ್ರಾನ್ಸ್ಫರ್ ಮಾಡ್ತಾರೆ ಯಾರನ್ನ, ಸಬ್ ಇನ್ಸ್ಪೆಕ್ಟರ್ ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸ್ಟೇಷನ್ಗೆ. ಸರ್ ಕೊಲೆ ಮಾಡಿರೋದು ಇಲ್ಲಪ್ಪ ನಾನು ಈಗ ಬಂದಿದ್ದೇನೆ ಹೇಳ್ತಾರಾ? ಹೇಳ್ತೀರಾ ಸರ್? ಇಲ್ಲ ಸರ್ ನಾನು ಈಗ ಬಂದಿದ್ದೇನೆ, ನನ್ನ ಪೀರಿಯಡ್ನಲ್ಲಿ ಆಗಿಲ್ಲ ಅಂತ ಬಿಡ್ತಾರಮ್ಮ? ಈಗ ಬಂದಿದ್ದಾರೆ, ಅಪಾಯಿಂಟ್ಮೆಂಟ್ ಈಗ ಆಗಿರಬೇಕು. ಬಟ್ ನೀವು ಇದಕ್ಕೆ ಮುಂದೆ ಅಪಾಯಿಂಟ್ಮೆಂಟ್ ಆಗಿರೋದಿಲ್ಲ ತಾನೆ? 10-15 ವರ್ಷ ಮುಂದೆ, 20 ವರ್ಷ ಮುಂದೆ. ಹಂಗಾದ್ರೆ ಇನ್ನು ಹಳೆ ಬಿಡ್ತಾನೆ, ಹೊಸಬ್ರು ನಿಂಗೆ ಹೇಳೋಕ್ಕಾಗುತ್ತೆ? ಸರಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಳಿಸ್ಕೊಟ್ಟಿದ್ದೀನಿ ಸರ್. ಕಳಿಸ್ಕೊಟ್ಬಿಟ್ಟು ನೀವು ಆರಾಮಾಗಿ ಕೂತ್ಕೊಂಡಿದ್ರೆ ಒಡವೆಲೆ. ಈಗ ಆ ಗೋಲ್ಡ್ ತಗೊಂಡು ಅವ್ರು ಮಾರಾಟ ಮಾಡ್ತಾರೆ, ದೇ ಆರ್ ಗೆಟಿಂಗ್ ಪ್ರಾಫಿಟ್. ಈ ಸಂದರ್ಭದಲ್ಲಿ ಅವ್ರಿಗೆ ಗೋಲ್ಡ್ ಬೇಕು, ಈ ಸಂದರ್ಭದಲ್ಲಿ ಅವ್ರು ಸೇಲ್ ಮಾಡಬೇಕು. ಈಗದ ಅವ್ರು ದುಡ್ಡು ಸಂಪಾದನೆ ಮಾಡಬೇಕು. ಯಾವಾಗ ಕಡಿಮೆ ಬರ್ತಾ ಅವ್ರು ಗೋಲ್ಡ್ ಪರ್ಚೇಸ್ ಮಾಡ್ತಾರೆ. ಇದು ಅವ್ರ ಡ್ಯೂಟಿ, ಅವ್ರದ್ದು. ನಿಮ್ಮ ಹತ್ರ ಸಾಲ ಕೇಳೋಕ್ಕೆ ಬಂದಿಲ್ಲ ಅವರು ನಿಮ್ಮ ಬ್ಯಾಂಕ್ನಲ್ಲಿದೆ, ಕೊಡಬೇಕಾ ಇಲ್ವಾ? ಹೀಗೆ ನಾವು ಕಂಪ್ಲೇಂಟ್ ಕೊಡೋದು ನಿಮ್ಮ ಮೇಲೆ ಕರೆಕ್ಟ್ ತಾನೆ? ಕೊಡಬೇಕಾ ಬೇಡಣ್ಣ? ನೀವು ಇಲ್ಲ ಅಂದ್ರೂ ನಾವು ಕೊಡ್ತೀವಿ, ಆದಷ್ಟು ಬೇಗ ಸೆಟಲ್ ಮಾಡಿ. ನೀವು ಇಲ್ಲ ಅಂದ್ರೂ ಕೊಡ್ತೀವಿ. SP ಹತ್ರ ಹೋಗ್ತೀವಿ, ಕಂಪ್ಲೇಂಟ್ ಲಾಂಚ್ ಮಾಡ್ತೀರಿ, ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಂತ ಹೇಳ್ತೀರಿ. ನಿಮ್ಮ ರೀಜನಲ್ ಮ್ಯಾನೇಜರ್ ಬಂದು ನಿಮ್ಗೆ ಬೇಲ್ ಕೊಡಲಿ, ಅವರು ಸೇಸ್ ಆಗ್ತೇನೋ ಆವತ್ತು ನಿಮ್ಮ ಡೈರೆಕ್ಟ್ ಬರಲಿ ಅವ್ರಿಗೆ ಬೇಲ್. ನೀವು ಇನ್ನು ಏನು ಮಾಡಬೇಕು ನಾವು? ಹೀಗೆ ಒಂದೇ ಪೇಪರ್ನಲ್ಲಿ ಕಂಪ್ಲೇಂಟ್ ಬರೆದು ನಾವು ASI ಅವ್ರ ಹತ್ರ ಸ್ಟೇಷನಲ್ಲಿ ಹೋಗಿ ಕೊಡ್ತೀವಿ. ಹಂಗಿಲ್ಲ, ಒಬ್ಬೊಬ್ಬರದ್ದು ಕಂಪ್ಲೇಂಟು, EMI ಇಷ್ಟು ಕಂಪ್ಲೇಂಟ್ ಮಾಡ್ತೀವಿ ನಾವು ನಿಮ್ಮ ಅಧಿಕಾರಿ ಮೇಲೆ, ನಿಮ್ಮ ಮೇಲೆ, ಮ್ಯಾನೇಜರ್ ಮೇಲೆ. ಇನ್ನು ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ ಒಳಗಡೆ? ಎಷ್ಟು ಸಿಬ್ಬಂದಿಗಳಿದ್ದಾರೆ? 4
ಎಲ್ಲರ ಮೇಲೆ ಫೈಲ್ ಮಾಡ್ತೀವಿ. ಏನು ಹೇಳ್ತೀರಿ? ಸರಿ, ಈಗ ಇವರು ಧರಣಿನೇ ಕ್ಯಾನ್ಸಲ್ ಮಾಡೋದಿಲ್ಲ, ಸಾಯಂಕಾಲವರೆಗೆ ಇರ್ತಾರೆ. ಏನು ನಿಮ್ಮ ಉತ್ತರ ನಿಮ್ಮದು ಅದಕ್ಕೂ? ಆದಷ್ಟು ಇವತ್ತು ಸೆಟ್ಲ್ ಆಗಸ್ಟ್ ಹೇಳ್ತೀರಿ ಏನೋ ಹಾಫ್ ಆನ್ ಅವರ್ನಲ್ಲಿನಾ 1 ಅವರ್ನಲ್ಲಿನಾ? ಪೊಲೀಸ್ ಅವರು ನಿಮ್ಗೋಸ್ಕರ ಕಾಯ್ತಾ ಇರಬೇಕಲ್ಲಿ, ಬೇರೆ ಕೆಲಸ ಅಲ್ವ ಅವ್ರಿಗೂ? ಪೊಲೀಸ್ ಅವ್ರಿಗೂ ಬೇರೆ ಕೆಲಸ ಇದೆ ಇಲ್ವಾ? ಒಂದು ಅವರು ಇವ್ರನ್ನೆಲ್ಲ ಓಡಿಸ್ಬೇಕು, ಇಲ್ಲಾಂದರೆ ನಿಮ್ಮ ತಗೊಂಡು ಹೋಗಿ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮ ರೀಜನಲ್ ಮೇಲೆ ಇಮಿಡಿಯೇಟಾಗಿ ಕರೆದು ಸೆಟಲ್ಮೆಂಟ್ ಮಾಡಬೇಕು. ಈಗಾಗಲೇ ರೀಜನಲ್ ಮ್ಯಾನೇಜರ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಗಾಂಧಿಗೆ ಬರ್ತಾರೆ ಅವರು ಇವಾಗ ಮಾತಾಡಿ, ಬರ್ತಾ ಇದ್ದಾರೆ, ಫೋನ್ ಮಾಡಿ ಕೊಡಿ, ನಮ್ಮ ಎಸ್ ಐ ಸಾಗಬೇಕು. ಆನ್ ದಿ ವೇ ಬರ್ತಾ ಇದ್ದಾರೆ, ಸೇ ಆನ್ ದ ವೇಲೆ ಎಲ್ಲಿದ್ದಾರೆ ಕೇಳ್ರಿ, ಎಷ್ಟು ಗಂಟೆಗೆ ಬರ್ತಾರೆ? ಫೋನ್ ಮಾಡಿ. ಅದು ಒಳಗಡೆ